ನಮಸ್ತೆ ಎಲ್ಲರಿಗೂ. ವೀಕ್ಷಕರೇ, ಕೆಲವರು ತುಂಬ ಕೇಳ್ತಾ ಇರ್ತಾರೆ, ನಾನು ತುಂಬ ಸಾಲ ಮಾಡಿದ್ದೀನಿ ಜೀವನದಲ್ಲಿ, ನನ್ನ ಸಾಲ ಯಾವಾಗ ತೀರುತ್ತೆ ಅಂತ. ಜ್ಯೋತಿಷ್ಯದಲ್ಲಿ ಇದನ್ನ ಡಿಫ್ರೆಂಟ್ ಆಗಿ ಹೇಳಿದ್ದಾರೆ. ಹೇಳ್ತೀನಿ ಇದನ್ನ ಯಾವ ರೀತಿ ನೋಡಬೇಕು, ಯಾವ ರೀತಿ ನಮ್ಮ ಜಾತಕ ವರ್ಕ್ ಮಾಡುತ್ತೆ, ಪ್ರತಿಯೊಂದನ್ನು ತಿಳಿತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ನಕ್ಷತ್ರ ತರಂಗ ಆನ್ಲೈನ್ 15 ದಿವಸದ ಅಸ್ಟ್ರಾಲಜಿ ಕ್ಲಾಸಸ್ಸು ಸೆಪ್ಟೆಂಬರ್ 7ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 6ನೇ ಬ್ಯಾಚು ನೆಕ್ಸ್ಟ್ ಮಂತ್ ಈವ್ನಿಂಗ್ ಬ್ಯಾಚ್ ಮಾಡ್ತೀವಿ. ಸಂಜೆ ರಾತ್ರಿ ಅಂದರೆ 8:30ಯಿಂದ 9:30 1 ಅವರ್ಗಳ ಕಾಲ 15 ದಿವಸದಲ್ಲಿ ನೀವು ನಿಮ್ಮ ಹಣೆ ಬರವನ್ನು ನೋಡ್ಕೋಬೋದು. ಸೊ ಪ್ಲ್ಯಾನ್ ಮಾಡ್ಕೊಳ್ಳಿಕ್ಕೆ ಲೈಫ್ನ ಹೆಂಗೆ ಇಟ್ಕೋಬೇಕು, ಚೆನ್ನಾಗಿದೆಯಾ ಇಲ್ವಾ, ಚೆನ್ನಾಗಿಲ್ಲ ಅಂದರೆ ಏನು ಮಾಡಬೇಕು, ಚೆನ್ನಾಗಿದ್ರೆ ಯಾವ ರೀತಿ ಎಫರ್ಟ್ ಹಾಕಬೇಕು, ಸೊ ಯಾವ ರೀತಿ ಕರ್ಮಕ್ಕೆ ತಕ್ಕಂತೆ ಪರಿಹಾರಗಳನ್ನ ಮಾಡ್ಕೋಬೇಕು, ಪ್ರತಿಯೊಂದು ಸೀಕ್ರೆಟ್ನ ಹೇಳ್ಕೊಡ್ತೀವಿ. ನಿಮ್ಮ ಜೀವನನ ನೀವೇ ಯಾವ್ಯಾವ ಟೈಮಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಒಂಥರ ಅದೃಷ್ಟ ಅಂತ ಹೇಳ್ಬೋದು. ದೇವರು ಪಕ್ಕದಲ್ಲೇ ಬಂದು ಕೂರ್ತಕ್ಕಂಥದ್ದು ಜಾತಕದ ಮುಖಾಂತರ. ನಂಗೆ ಏನೂ ಗೊತ್ತಿಲ್ಲ ಅಂದಾಗ ಏನಾಗುತ್ತೆ ಅಂದರೆ ಕೆಲವು ಕೆಟ್ಟದ್ದು ಜೋರಾಗಾಗ್ಬೋದು, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ನಾವು ತಪ್ಪಿಸ್ಕೋಬೇಕು ಅಥವಾ ಕಡಿಮೆ ಮಾಡ್ಕೋಬೇಕು ಅಂದರೆ ನಮಗೆ ಹಣೆ ಬರ ನೋಡೋದು ಗೊತ್ತಿರಬೇಕು. ಸೊ ಅದಕ್ಕೆ ವಿದ್ಯೆ ದಾನವನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ. ಸೊ ಯಾರ್ಯಾರಿಗೆ ಆಸಕ್ತಿ ಇದೆ ನಮ್ಮ ಆಫೀಸ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಆಗಿ. ಸೊ ಡೆಮೋ ಕ್ಲಾಸು ಕೂಡ ಮಾಡ್ತೀವಿ, ತಿಳಿಸ್ತೀವಿ ಸದ್ಯದಲ್ಲಿ. ಓಕೆ, ಇವಾಗ ಸಾಲದ ಮನೆ ಅಂದರೆ ಜ್ಯೋತಿಷ್ಯದಲ್ಲಿ ಯಾವ ಮನೆ ಕೊಟ್ಟಿದ್ದಾರೆ? 6ನೇ ಮನೆ, ಸಾಲದ ಮನೆ. ಸೊ ಇಲ್ಲಿ ನಮಗೆ ಬರೀ ಕುಂಡಲಿ ನೋಡಿದರೆ ಸಾಕಾಗಲ್ಲ. ಓಕೆ, 6ನೇ ಮನೆ ಒಂದು ಗ್ರಹ ಇದೆ, ಸಾಲ ಆಗ್ಬಿಡುತ್ತೆ ಅಂತ ಅಲ್ಲ, ಅಥವಾ ದುಡ್ಡು ಬಂದ್ಬಿಡುತ್ತೆ ಅಂತ ಅಲ್ಲ. ಸೊ ನಮಗೆ ದಶಾಭುಕ್ತಿಗಳಲ್ಲಿ 6ನೇ ಮನೆ ಜೊತೆ ಯಾವ್ಯಾವ ಮನೆ ಇಂಜೆಕ್ಟ್ ಆಗಿದೆ ಇಂಪಾರ್ಟೆಂಟ್ ಆಗುತ್ತೆ. ಆ ಸಂಯೋಗದ ಕಾಂಬಿನೇಷನ್ಸ್ ಬೇಕಾಗತ್ತೆ ಜ್ಯೋತಿಷ್ಯದಲ್ಲಿ. ಅದನ್ನೇ ಡೀಪಾಗಿ ನೋಡ್ತಕ್ಕಂಥದ್ದೇ ದಶಾಭುಕ್ತಿ ಸಿಸ್ಟಮ್. ದಶಾಭುಕ್ತಿ ಯಾರಿಗೆ ಹೇಳಕ್ ಬರಲ್ಲ, ಜ್ಯೋತಿಷ್ಯನೇ ಬರಲ್ಲ ಅವರಿಗೆ, ಮೈಂಡಲ್ಲಿ ಹಿಡ್ಕೊಂಬಿಡಿ. 6ನೇ ಮನೆ ಜೊತೆ 8ನೇ ಮನೆ 12ನೇ ಮನೆ ಸಂಯೋಗ ಬಂದರೆ, ಅಂದರೆ ನಿಮಗೆ 6ನೇ ಮನೇಲಿ ಗ್ರಹ ಕೂತ್ಕೊಂಡಿದೆ, 8ನೇ ಮಲ್ಲೂ ಕೂತ್ಕೊಂಡಿದೆ, 12ನೇ ಮಲ್ಲೂ ಕೂತಿದೆ. ಈ 3 ಮನೆಗಳು ನಿಮಗೆ ಸಾಲವನ್ನು ಅತಿ ಹೆಚ್ಚು ಮಾಡ್ತಕ್ಕಂಥದ್ದು ಜೀವನದಲ್ಲಿ. ಇದು ಒಂದು ಲೆವೆಲ್. ಇನ್ನೊಂದು ಡೇಂಜರಸ್ ಕಾಂಬಿನೇಷನ್ ಇದೆ, 5ನೇ ಮನೆ. 6ನೇ ಮನೆಗೆ ವ್ಯಯಭಾವ 6 ಕೋಟಿನೂ ಕೊಡುತ್ತೆ, ಕೋಟಿಗಟ್ಟಲೆ ಸಾಲನೂ ಮಾಡಿಸುತ್ತೆ. ಇದೇ 6ನೇ ಮನೆನೇ, ಅದೊಂಥರ ಡ್ಯುಯಲ್. ಈ 5ನೇ ಮನೆ ವ್ಯಯ ಅಂತ ಕರಿತೀವಿ, 6ನೇ ಮನೆಯಿಂದ 12ನೇ ಮನೆ ಆಗುತ್ತೆ. 5 ದುಡ್ಡೇ ಕೊಡಲ್ಲ, ಡೇಂಜರಸ್ ಹೌಸು. 5 ಜೊತೆ 8ನೇ ಮನೆ 12ನೇ ಮನೆ ಗ್ರಹ ಕೂತ್ಕೊಳ್ಳೋದು, 5ನೇ ಮನೆ, ಅದು ದಶಾಭುಕ್ತಿನಲ್ಲಿ ಬರದ್ ಮಾಡಿದ್ರೆ ಸಾಲ ತೀರ್ಸಕ್ಕೆ ಆಗಲ್ಲ ಜೀವನದಲ್ಲಿ. 5, 8, 12 ಅಂತ ಯಾರ್ಯಾರ ಜಾತಕದಲ್ಲಿ ದಶಾಭುಕ್ತಿ 9 ಗ್ರಹದಲ್ಲೂ ಪಾಸ್ ಆಗ್ತಾ ಇರುತ್ತೋ, ನೀವು ಸಾಲದ ಮೇಲೆ ಸಾಲ ಮಾಡ್ಕೋತೀರ ಲೈಫಲ್ಲಿ. ತೀರ್ಸಕ್ಕೂ ಆಗಲ್ಲ, ತಿಪ್ಪುರ್ಲಾಗ ಹೊಡೆದ್ರೂ ಆಗಲ್ಲ. ಪುಟ್ಬಾತೆ ಇದು ಬರೆದಿಟ್ಟಿರುತ್ತೆ ಹಣೆ ಬರದಲ್ಲಿ. ಬಟ್ ಇದನ್ನೇ ನಾವು ಪ್ಲಾನಿಂಗ್ ಅಂತ ಹೇಳ್ಕೊಡೋದು, ಯಾವ ರೀತಿ ಲೈಫ್ ಮಡಿಕೋಬೇಕು ಅಂತ ಕಾಂಬಿನೇಷನ್ಸ್ ಇತ್ತು ಅಂದರೆ. ಓಕೆ ಸರ್, ಆಲ್ರೆಡಿ ಸಾಲ ಮಾಡ್ಬಿಟ್ಟಿದ್ದೀನಿ, ಯಾವಾಗ ತೀರುತ್ತೆ ನೋಡಿ. ಅಸ್ಟ್ರಾಲಜಿ ಅಂತಕ್ಕಂಥದ್ದು ಒಂದು ಪವರ್ ಹೇಳುತ್ತೆ. ಯಾವ ರೀತಿ? 6ನೇ ಮನೆ 10ನೇ ಮನೇಲಿ ಗ್ರಹ ಕೂತ್ಕೊಂಡ್ರೆ, 11ನೇ ಮನೇಲಿ ಗ್ರಹ ಕೂತ್ಕೊಂಡ್ರೆ, ಮತ್ತೆ 2ನೇ ಮನೇಲಿ ಗ್ರಹ ಕೂತ್ಕೊಂಡ್ರೆ, ಆ ದಶಾಭುಕ್ತಿ ಯಾವಾಗ ಬರುತ್ತೋ ನಿಮ್ಮ ಸಾಲ ಅವಾಗ ತೀರುತ್ತೆ. ದಟ್ ಈಸ್ ಸೀಕ್ರೆಟ್ ಜ್ಯೋತಿಷ್ಯದಲ್ಲಿ. ನಮಗೆ 2, 6, 10, 11 ಅಂತ ಬಂದ್ಬಿಡ್ಬೇಕು ದುಡ್ಡಿನ ಕಾಂಬಿನೇಷನ್. ಓಕೆ, ಈ ದಶಾ ಈ ಬುಕ್ತಿನಲ್ಲೆಲ್ಲ ನಿಮಗೆ ಸಾಲದ ಕಾಂಬಿನೇಷನ್ಸ್ ಇರುತ್ತೆ. 6, 8, 12, 5, 8, 12 ಇರುತ್ತೆ, ಸಾಲ ಮಾಡ್ತೀರಾ. ನೆಕ್ಸ್ಟ್ ನಿಮಗೆ ದುಡ್ಡಿನ ಕಾಂಬಿನೇಷನ್ ಬಂದಲ್ಲಿ ಅವಾಗ ಸಾಲ ತೀರುತ್ತೆ. ಆದರೆ ಒಂದು ರೂಲ್ ಮರಿಬಾರ್ದು, ಜೀವನದಲ್ಲಿ ಸಾಲ ಮಾಡೋಕ್ಕೆ ಒಂದು ಲಿಮಿಟ್ ಅಂತ ಇದೆ. ನಾನು ದುಡಿಯೋದು 10,000, ನಾನು 1 ಕೋಟಿ ಸಾಲ ಮಾಡ್ತೀನಿ ಅಂದರೆ ನಿಮಗೆ ಜಾತಕದಲ್ಲಿ ಒಳ್ಳೆ ಯೋಗ ಬರಲಿ, ದುಡ್ಡಿನ ಕಾಂಬಿನೇಷನ್ಸ್ ಬರಲಿ, ಹೆಂಗ್ ತೀರುತ್ತೆ? ಸಾಲ ನಾವೇನು ದುಡಿತೀವಿ ಅದಕ್ಕೆ 40% ಮಾಡ್ಕೋಬೇಕು. ಅವಾಗ ನಿಮಗೆ ದುಡ್ಡಿನ ಕಾಂಬಿನೇಷನ್ಸ್ ಬಂದಾಗ ಪಟ ತೀರ್ಬಿಡುತ್ತೆ. 40% ಲಿಮಿಟ್ ಮೀರಿದಾಗ ನಿಮ್ಮ ಹಣೆ ಬರ ನಿಮ್ಮ ಕೈಯಲ್ಲೇ. ಯಾರ್ದಾರ ಜೀವನ ನನ್ನ ಸಾಲದಿಂದ ಹಾಳಾಗ್ತಾ ಇದೆ ಅಂದ್ರೆ ನೀವೇ ಕಾರಣ ಆಗ್ತಿರೋ ಹೊರತು ಜಾತಕ ಅಲ್ಲ, ಹಣೆ ಬರ ಅಲ್ಲ. ಮೈಂಡ್ ಹಿಡ್ಕೊಳ್ಳಿ ಇದನ್ನ. ಎಷ್ಟೋ ಜನ ಸಾಲ ಮಾಡ್ಬಿಡೋದು, ಸಾರ್ ಜ್ಯೋತಿಷ್ಯದಲ್ಲಿ ಪರಿಹಾರ ಕೊಟ್ಬಿಡಿ, ತೀರೋಗ್ಬಿಡ್ಬೇಕು. ಹೆಂಗ್ರಿ ಆಗುತ್ತೆ? ನಿಮ್ಮ ದುರಾಸೆಗೆ ಹಣೆ ಬರನ ದೇವ್ರನ್ನ ಯಾಕೆ ಹೊಣೆ ಮಾಡ್ತೀರಾ? ಎಷ್ಟೋ ಜನ ಕೇಳ್ತಾ ಇದ್ದೀನಿ. ಎಲ್ಲೋ ಬೆಟ್ಟಿಂಗ್ ಆಡ್ಬಿಡೋದು, ಕಳೆದ್ಬಿಡೋದು, ಅಥವಾ ಯಾರಿಗೋ ದುಡ್ಡು ಕೊಟ್ಬಿಡೋದು ಲಕ್ಷಾನ್ಗಟ್ಲೆ. ಸೊ ನಿಮ್ಮ ಇದಕ್ಕೆ ಯಾರನ್ನು ಕಾರಣ ಮಾಡಕ್ ಹೋಗ್ಬೇಡಿ. ಸಾಲ ಮಾಡಿದ್ರೆ ತೀರ್ಸ್ಕೊಳ್ಳಿ. ಯಾವಾಗ ಒಳ್ಳೆ ರೀತಿ ಸಾಲಗಳು ಮಾಡಿರ್ತೀರಾ, ಒಂದು ಮದುವೆಗೆ ಮಾಡಿದೆ,
ಒಂದು ಹೆಲ್ತ್ ಯಾವುದೋ ಆಪರೇಷನಿಗೆ ಮಾಡಿದೆ, ಏನೋ ಅದು ಇದು ಕೆಡ್ತು ಮಾಡಿದೆ, ಓಕೆ ದಿಸ್ ಗುಡ್ ಸಾಲ, ಅವಾಗ ಭಗವಂತನೇ ಹೆಲ್ಪ್ ಮಾಡ್ತಾನೆ ನಿಮಗೆ. ನಿಮ್ಮ ಜಾತಕದಲ್ಲಿ ಒಳ್ಳೆ ಕಾಂಬಿನೇಷನ್ ಬಂತು ಅಂದರೆ ಬೇಗ ಅದೃಷ್ಟ ಬಂದು ಬೇಗ ತಿರೋಗ್ಬಿಡುತ್ತೆ. ಕೆಟ್ಟ ಸಾಲ ಮಾಡ್ಕೊಂಡ್ರೆ ಜೀವನದಲ್ಲಿ ನಿಮ್ಮ ಜಾತಕ ಏನೇ ಚೆನ್ನಾಗಿದ್ರು ಕೂಡ ನಿಮಗೆ ಕೆಟ್ಟ ಅದೃಷ್ಟನೇ ಬರೆದಿಟ್ಕೊಳ್ಳಿ, ಒಳ್ಳೆ ಅದೃಷ್ಟ ಬರಲ್ಲ. ಅಕಸ್ಮಾತ್ ಬಂದರೂ ಸಾಲದ ಲಿಮಿಟ್ಸ್ ಜಾಸ್ತಿ ಇದ್ದಾಗ ಪ್ರೆಷರ್ಗೆ ಮನಸ್ಸು ವೀಕ್ ಇರುತ್ತೆ, ಏನು ಸಾಧನೆ ಮಾಡಬೇಕು ಇದು ಮಾಡಬೇಕು ಅನ್ನೋ ಮನಸ್ಸೇ ಬರಲ್ಲ. ದುಡ್ಡು ಮಾಡಬೇಕು ಅನ್ನೋದು ಬರುತ್ತೆ, ಬಟ್ ಕೆಟ್ಟಾದಿಗೆ ಹೋಗ್ಬಿಡ್ತೀರಾ, ಒಳ್ಳೆ ಅದಿಲ್ಲಿ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ನಮ್ಮ ಮನಸ್ಥಿತಿ ಹೆಂಗಿರುತ್ತೆ ಅಂತ ಆಸ್ಟ್ರಾಲಜಿನೇ ಹೇಳ್ಬಿಡುತ್ತೆ. ನೀನು ಎಷ್ಟರ ಮಟ್ಟಿಗೆ ದುಡ್ಡು ಮಾಡ್ತೀಯಾ, ಅಥವಾ ಬರೀ ಸಾಲನೇ ಮಾಡ್ತೀಯಾ, ಇಲ್ಲ ದುಡ್ಡು ಮಾಡಿ ಸಾಲ ಮಾಡ್ಕೊಂಡಿರ್ತೀಯ, ಯಾವ ರೀತಿ ಅಂತ ನಿಮ್ಮ ಫೇಟೆ ಹೇಳ್ಬಿಡುತ್ತೆ ಫಸ್ಟು. ಆ ಫೇಟ್ ಹೇಳಿದಾಗ ನೀವು ಯಾವ ರೀತಿ ಡಿಸಿಷನ್ಸ್ ತಗೋತೀರಾ ದುಡ್ಡಿನ ವಿಚಾರದಲ್ಲಿ, ನೀವಲ್ಲಿ ಗೆಲ್ತೀರಾ. ನಮಗೆ ನೆಗೆಟಿವ್ ಇದೆ ಜಾತಕ ಅಂತ ಏನಾರ ಅನ್ಸಿದ್ರೆ ದಶಾಭುಕ್ತಿಗಳು, ಸಾಲ ಮಾಡೋಕ್ಕೆ ಹೋಗ್ಬಿಡಿ, ಲೈಫಲ್ಲಿ ಬಚಾವಲ್ಲಿ ಇರ್ತೀರಾ. ಇಲ್ಲ ಸರ್ ಮಾಡಲೇಬೇಕು ಅಂದರೆ ನೀವು ಮನೆ ಕಟ್ಟಕ್ಕೆ ಸಾಲ ಮಾಡ್ಕೊಂಡ್ರಿ, ಸೈಡ್ ತೊಳಕ್ಕೆ ಸಾಲ ಮಾಡ್ಕೊಂಡ್ರಿ, ತುಂಬ ವಿಪರೀತ ಕೊಂಡೋಗ್ಬಿಡ್ತದು 40% ಮೀರಿ, ಆವಾಗ ಯಾವ ದೈವ ಸಹಾಯನೂ ಬರಲ್ಲ ಅಂತ ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಯಾಕೆಂದ್ರೆ ನೀನು ಮಾಡ್ಕೊಂಡಿದ್ಯಾ ತಪ್ಪು, ಅನುಭವಿಸು ಅಂತಲೇ ಬರುತ್ತೆ ಒಟ್ಟು ಶಾಸ್ತ್ರದಲ್ಲಿ. ಅದಕ್ಕೆ ತೀರ್ಸೋದಕ್ಕೆ ಬರಲ್ಲ, ಪ್ಲ್ಯಾನ್ ಕೊಡುತ್ತೆ ಅಸ್ಟ್ರಾಲಜಿ ಬೇಕಾದ್ರೆ. ಮತ್ತೆ ನಿನ್ನ ಸೈಟ್ ಇದೆಯಾ ಮಾರು, ಮನೆ ಇದೆಯಾ ಮಾರು, ಕಾರ್ ಇದೆಯಾ ಮಾರು, ಎಲ್ಲ ಮಾರ್ಬಿಟ್ಟು ತೀರ್ಸು, ಇದೇ ಒಂದು ದಾರಿ ಕೊಡುತ್ತೆ ಹೊರತು, ಅಥವಾ ಇರೋ ಆಪ್ಷನ್ಸೇ ಅದೇ ಹೊರತು ಆಟೋಮೆಟಿಕ್ ತಿರ್ಬೇಕು ಅಂದರೆ ವೆರಿ ರೇರ್, ತುಂಬ ಕಷ್ಟ, ಅದು ಈಸಿ ಇಲ್ಲ. ಬಟ್ ನಿಮ್ಮ ದಶಾ ಚೇಂಜ್ ಆದರೆ ಒಳ್ಳೆ ಕಾಂಬಿನೇಷನ್ಸ್ ಇತ್ತು ಅಂದರೆ ನಿಮ್ಮ ಲಕ್ ಅಷ್ಟೇ. ನಿಮ್ಮ ದಶ ಏನಾರ ಸಖತ್ತಾಗಿ ಇದ್ಬಿಟ್ರೆ ಓಕೆ, ಈ ದಶ ಕೆಟ್ಟು ನಿಂತ್ಬಿಡ್ತು, ದುಡುಕ್ಬಿಟ್ಟೆ ಜೀವನದಲ್ಲಿ, ಎಷ್ಟೋ ಲಕ್ಷ ಸಾಲ ಮಾಡ್ಕೊಂಬಿಟ್ಟೆ, ನೆಕ್ಸ್ಟ್ ದಶ ಚೆನ್ನಾಗಿದೆಯಾ, ನೆಕ್ಸ್ಟು ನನಗೆ 9 ಗ್ರಹಗಳು ಸ್ವಲ್ಪ ಚೆನ್ನಾಗಿದೆಯಾ, ಬೇರೆ ಬೇರೆ ರೀತಿ ಸ್ವಲ್ಪನಾದರೂ ಒಂದು 5ರಿಂದ 6 ಗ್ರಹನಾದರೂ ಚೆನ್ನಾಗಿದೆಯಾ, ಆ ಥರ ಚೆನ್ನಾಗಿದ್ದಾಗ ನೀವೇನೋ ಒಂದು ಮಾಡಿ ಸಕ್ಸಸ್ ಆಗಿ ಸಾಲ ತೀರಿಸೋದು ಇರುತ್ತೆ. ಬಟ್ ಇದನ್ನು ನಿಮ್ಮ ದಶ ಹೇಳುತ್ತೆ ಹೇಗಿರುತ್ತೆ ಅಂತ. ದಟ್ ಈಸ್ ಸೀಕ್ರೆಟ್. ಆಸ್ಟ್ರಾಲಜಿ ಮಕ್ಕಕ್ಕೆ ಕೊಡ್ದಂಗೆ ಹೇಳುತ್ತೆ. ನಾನು ಆಸ್ಟ್ರಾಲಜಿನ ನಂಬಲ್ಲ ಅನ್ನೋರಿಗೆಲ್ಲ ಶಾಸ್ತ್ರ ಉತ್ತರ ಕೊಡುತ್ತೆ, ನಾವು ಉತ್ತರ ಕೊಡಲ್ಲ, ಶಾಸ್ತ್ರನೇ ಕೊಟ್ಬಿಡುತ್ತೆ. ಯಾಕೆಂದ್ರೆ ನಾನು 9 ವರ್ಷದಿಂದ ಆಸ್ಟ್ರಾಲಜಿ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ನಾನು ಏನು ಹೇಳ್ತೀನಿ ಆಸ್ಟ್ರಾಲಜಿ ವಾಪಸ್ ಹೇಳ್ತಾ ಇರ್ತಾರೆ. ಕೆಟ್ಟದಾದರೂ ಹೇಳ್ತಾರೆ, ಒಳ್ಳೇದಾದರೂ ಹೇಳ್ತಾರೆ. ಯಾಕೆಂದ್ರೆ ನಾವು ಅವ್ರ ಜಾತಕದಲ್ಲಿರೋದನ್ನು ಪ್ರಿಡಕ್ಟ್ ಮಾಡಿರ್ತೀವಿ ಲೈಫಲ್ಲಿ. ಸೊ ಇವತ್ತು ನನ್ನ ಕನೆಕ್ಟಿವಿಟಿ ಬೆಳೆದಿರೋದೇ ಒಬ್ರಿಗೆ ಏನು ಒಳ್ಳೇದಾಯ್ತೋ ಅವ್ರು ಇನ್ನೊಬ್ಬರಿಗೆ ನಂಬರ್ ಕೊಟ್ಟೆ ಕನೆಕ್ಟಿವಿಟಿ ಬೆಳೆದಿರೋದು ಇವತ್ತು. ಅರ್ಥ ಆಯ್ತಾ? ಯಾಕೆಂದ್ರೆ ಆ ವ್ಯಕ್ತಿಗಳಿಗೆ ಗೊತ್ತಿರುತ್ತೆ, ಕೇಳಿರೋರಿಗೆ ನಮ್ಮ ಕನ್ಸಲ್ಟೇಷನ್. ಇನ್ನು ಕೆಲವ್ರು ಬಿಡಿ, ಒಳ್ಳೆಯವರು ತುಂಬ ಜನ ಕೇಳಿದ್ರು 90%, ಇನ್ನೊಂದು 10% ಕಡ್ಡಿ ಹಾಕೋದು ಇದ್ದೇ ಇರ್ತವೆ, ದುರಾಸೆ ಪ್ರಾಣಿಗಳು. ಕೆಲವ್ರು ಇರ್ತಾರಲ್ಲ, ಅವ್ರಿಗೆ ಕೋಟಿಗಟ್ಟಲೆ ದುಡ್ಡು ಮಾಡಬೇಕು ಅನ್ನೋ ಆಸೆ, ನಾವು ಆಗಲ್ಲ ಅಂತ ಹೇಳ್ಬಿಡ್ತೀವಿ, ಅಪಪ್ರಚಾರ ಹಿಂಗೂ ಮಾಡ್ತಾರೆ. ಏನು ಮಾಡೋಕ್ಕಾಗುತ್ತೆ, ಅಯ್ಯೋ ನೀವು ಏನು ಹೇಳಿದ್ದು ಹಂಗೆ ಹಿಂಗೆ ಅಂತಾರೆ. ಯಾಕೆಂದ್ರೆ ಅವ್ರ ಜಾತಕ ಕೆಟ್ಟರೆ ನಾವೇನ್ರಿ ಮಾಡೋಕ್ಕಾಗುತ್ತೆ. ನಾವು ಈ ರೀತಿ ಬದುಕಿ ಅಂತನಾದರೂ ಹೇಳ್ಕೊಡ್ತೀವಿ, ಕೆಲವ್ರು ಅದನ್ನೂ ಹೇಳಲ್ಲ, ಕೆಟ್ಟು ನಿಂತುಬಿಟ್ಟಿದೆ, ಹಂಗೋದಿತಾರೆ ಹಿಂಗೋದಿತಾರೆ ಅಂತ ಎಲ್ಲ ಹೇಳಲ್ವಾ. ಸೊ ಹಣೆ ಬರದಲ್ಲಿಲ್ಲ ಅಂದರೆ ಬಿಟ್ಟಾಕಿ, ಹಣೆ ಬರೋಕ್ಕೆ ಚೆನ್ನಾಗಿದ್ರೆ ಪ್ರಯತ್ನ ಆಗಿ ದುಡ್ಡು ಮಾಡಿ, ತಪ್ಪೇನಿಲ್ಲ. ಬಟ್ ಒಳ್ಳೆ ರೀತಿ ಮಾಡಿ ಅಷ್ಟೇ, ಕೆಟ್ಟ ರೀತಿ ಮಾಡೋಕ್ಕೆ ಹೋಗ್ಬಾರ್ದು, ಸಮಸ್ಯೆಗಳು ಬರುತ್ತೆ. ಓಕೆ, ಸೊ ನಮಗೆ ಒಳ್ಳೆ ದುಡ್ಡಿನ ಕಾಂಬಿನೇಷನ್ ಬಂದರೆ, ಅಂದರೆ 2ನೇ ಮನೆ, 6ನೇ ಮನೆ, 10ನೇ 11ನೇ ಮನೇಲಿ ಗ್ರಹಗಳು ಕೂತ್ಕೊಂಡ್ರೆ ಅದು ದಶಾಭುಕ್ತಿನಲ್ಲಿ ಬರಬೇಕು. ನಿಮಗೆ ದಶಾಭುಕ್ತಿನಲ್ಲ ಗ್ರಹಗಳೇ ಬಂದಿಲ್ಲ ಅಂದರೆ ದುಡ್ಡೇ ಕೊಡಲ್ಲ, ಇದೇ ಸೀಕ್ರೆಟ್. ಓಕೆ, ನಿಮಗೆ ಜಾತಕ ಕೆಟ್ಟ ಮನೆಗಳಲ್ಲಿ ಕೂತ್ಕೊಂಡಿರ್ಬೋದು ನಿಮ್ಮ ಗ್ರಹಗಳು ಜಾತಕದಲ್ಲಿ, ಅದೇನಾರ ದಶಾಭುಕ್ತಿನಲ್ಲಿ ಬಂದಿಲ್ಲ ಅಂದರೆ ಕೆಟ್ಟದ್ದು ಆಗಲ್ಲ, ಅದು ಬಂತು ಅಂದರೆ ಕೆಟ್ಟದ್ದಾಗುತ್ತೆ. ಸೊ ಈ ರೀತಿ ಇರುತ್ತೆ ಹೊರತು ಕುಂಡಲಿ ನೋಡಿ ಡಿಸೈಡ್ ಆಗಬಾರ್ದು, ದಶಾಭುಕ್ತಿ ನೋಡೇ ಡಿಸೈಡ್ ಮಾಡ್ಕೋಬೇಕು ವೀಕ್ಷಕರೇ, ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಈ ಥರ ಸೀಕ್ರೆಟ್ಸ್ನ ಹೆಚ್ಚೆಚ್ಚು ತಿಳ್ಕೊಬೇಕಾ. ಈ ಥರ ಸಿಕ್ಕಾಬಟ್ಟೆ ಡೌಟ್ಸ್ ಬರುತ್ತೆ ಜೀವನದಲ್ಲಿ, ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಆಗುತ್ತೆ, ಏನು ಮಾಡಬೇಕು ಅನ್ನೋದಕ್ಕೆ ನಮ್ಮ ಅಸ್ಟ್ರಾಲಜಿ ಹೇಳ್ಕೊಟ್ಬಿಡುತ್ತೆ. ಸೊ ಇಂಥ ಸುಂದರವಾದ ಸಬ್ಜೆಕ್ಟ್ ಕಲಿಬೇಕು ಅಂದರೆ ಇದೇ ಸೆಪ್ಟೆಂಬರ್ 7ನೇ ತಾರೀಕು ಈವ್ನಿಂಗ್ ಬ್ಯಾಚ್ 8:30 15 15 ದಿವಸದಲ್ಲಿ ನೀವು ಆರಾಮಾಗಿ ಕಲಿಬೋದು. ಸರ್ಟಿಫಿಕೇಟು ಕೂಡ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸಲ ಸೇರ್ಕೊಳ್ಳೋರಿಗೆ. ಓಕೆ, ಸೊ ಇಷ್ಟನ್ನು ಹೇಳ್ತಾ ಮುಗಿಸೋಣ, ನೆಕ್ಸ್ಟ್ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.